ಇವತ್ತೆ ಶ್ರೀ ಕಾಮಧೇನು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಪ್ಪದ ದೀಪ ತುಂಬ ವಿಶೇಷತೆ ಇದೆ. ಮತ್ತು ಇಲ್ಲಿ ಹೊನ್ನಾವರದಲ್ಲಿ ಕಾಯಿ ಕಟ್ಟೋದು ತುಂಬ ವಿಶೇಷತೆ ಇದೆ. ನಮ್ದು ಏನೇ ಸಂಕಲ್ಪ ಇದ್ರೂ ನಾವು ತುಪ್ಪದ ದೀಪ ಮತ್ತು ಕಾಯಿ ಕಟ್ಟೋದ್ರಿಂದ ಆ ಸಂಕಲ್ಪನ ನಾವು ಈಡೇರಿಸ್ಕೊಬೋದು. ಇದ್ರ ಜೊತೆಗೆ ಶ್ರೀವಲ್ಲಿ ಕಲ್ಪಪಲ್ಲಿ ಅಮ್ಮನವರು ಕೂಡ ನಾವು ಇಲ್ಲಿ ದರ್ಶನ ಮಾಡ್ಬೋದು. ಬನ್ನಿ ಮತ್ತೆ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಗುರುವಾರ ಆಗಿದೆ, ಅನ್ಎಕ್ಸ್ಪೆಕ್ಟೆಡು. ಗುರುವಾರ ನಾನು ರಾಯರ ದರ್ಶನ ಮಾಡಿದ್ದೀನಿ. ಅದು ಈ ಪುಣ್ಯಕ್ಷೇತ್ರಕ್ಕೆ ಬರೋದು ನನ್ನ ಪುಣ್ಯ ಅಂತ ಅನಿಸುತ್ತೆ. ನಾನು ಗೆಸ್ಸು ಕೂಡ ಮಾಡಿರಲಿಲ್ಲ, ಯಾವತ್ತೂ ಅಂದ್ಕೊಂಡು ಇರಲಿಲ್ಲ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ. ಆ್ಯಂಡ್ ಈ ಕ್ಷೇತ್ರ ಇದೆ ಇಲ್ಲಿ ಅಂತಲೂ ನನಗೆ ನಿಜ ಗೊತ್ತಿರಲಿಲ್ಲ. ಆ ರಾಯರ ಕೃಪೆಯಿಂದ, ಆ ರಾಯರ ಆಶೀರ್ವಾದದಿಂದ ನಾನು ರಾಯರ ದರ್ಶನನ ಪಡ್ಕೊಂಡಿದ್ದೀನಿ. ಸಾಧ್ಯವಾದರೆ ನೀವು ಕೂಡ ಒಂದ್ಸಲ ಇಲ್ಲಿ ಬಂದು ಹೋಗಿ. ಇದು ಬೆಂಗಳೂರಿನಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಮಠ. ಇದು ಮಿನಿ ಮಂತ್ರಾಲಯ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಕ್ಷೇತ್ರ ಇದು. ನನಗೆ ನಿಜವಾಗ್ಲೂ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಎಷ್ಟು ನಾನು ಹೋಗಿ ಬಂದಮೇಲೆ ಚೆಕ್ ಮಾಡಿದೆ ಗೂಗಲ್ ಯೂಟ್ಯೂಬಲ್ಲೆಲ್ಲ, ಇಷ್ಟು ಪವಾಡಗಳು ನಡೆದಿದೆ, ಎಷ್ಟು ಫೇಮಸ್ ಆಗಿದೆ ಈ ಕ್ಷೇತ್ರಕ್ಕೆ ಎಷ್ಟೊಂದು ಜನ ಅನ್ಕೋತಾರೆ ಹೋಗಬೇಕು ಅಂತ. ಬಟ್ ನಾನೇನು ಅಂದ್ಕೊಂಡಿಲ್ಲ, ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಆದರೂ ಆ ರಾಯರ ಹತ್ರ ನಾನು ಹೋಗಿ ಅವ್ರ ದರ್ಶನ ಪಡೆದು ಬಂದಿದ್ದೀನಿ ಅಂದರೆ ಅವರ ಅನುಗ್ರಹ ನನ್ನ ಮೇಲಿದೆ ಅಂತ ನಾನು ಅಂದ್ಕೊತೀನಿ. ಶ್ರೀ ಕಾಮಧೇನು ಕ್ಷೇತ್ರ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಮತ್ತು ನಾನು ಗುರುವಾರನೇ ರಾಯರನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ಅದು ಪುಣ್ಯ ಅಂತ ಅನಿಸುತ್ತೆ. ವಾರದ ದಿವಸನೇ ನನಗೆ ಗೊತ್ತೇ ಇಲ್ದೇ ಇಂಥ ಒಳ್ಳೆ ಕ್ಷೇತ್ರಕ್ಕೆ ನಾನು ಬಂದಿರೋದು ಆ ರಾಯರ ಅನುಗ್ರಹದಿಂದಲೇ. ಎಷ್ಟು ಜನ ಬಂದಿದ್ದಾರೆ ಅಂದರೆ, ಆದರೆ ತುಂಬ ದೂರ ಐತೆ ದೇವಸ್ಥಾನ. ನಾವಿರೋದಕ್ಕೂ ಈ ದೇವಸ್ಥಾನ ಮಠ ಇರೋದಕ್ಕೂ ತುಂಬ ದೂರ ಇದೆ. ತುಂಬ ಜನ ಬಂದಿದ್ದರು ಅಲ್ಲಿ. ಎಷ್ಟೊಂದು ಜನ ಹೇಳೋದನ್ನು ನೋಡಿದ್ರೆ ನಿಜ ಮೈ ಜುಮ್ ಅನಿಸುತ್ತೆ. ಅಷ್ಟು ಪವರ್ಫುಲ್ಲು ಈ ಜಾಗ ಅಂತ ನನಗೆ ಅಲ್ಲಿಂದ ಬಂದಮೇಲೆ ಗೊತ್ತಾಗಿದ್ದು. ಅಂದರೆ ಒಂದು ಗೃಹಪ್ರವೇಶ ಇತ್ತು ನೋಡಿ, ಕಾಣಿಸ್ತಾ ಇದ್ದಾರೆ ಅಂದ್ಕೊತೀನಿ ರಾಯರು. ಗೃಹಪ್ರವೇಶ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದು. ನಮ್ಮತ್ತೆ ನಮ್ಮ ನಾದಿನಿ ನಾವೆಲ್ಲ ಹೋಗಿದ್ವಿ. ಅವರು ಪ್ಲ್ಯಾನ್ ಮಾಡಿದರು ಅನಿಸುತ್ತೆ. ಅಂದರೆ ಅವರು ಈ ಥರ ಟಿ ವಿಲೆಲ್ಲೋ ನೋಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಮಾಗಡಿ ರೋಡ್ ಹತ್ರ ಗೃಹಪ್ರವೇಶ ಇದ್ದಿದ್ದು. ನಿಯರ್ ಟೆಂಪಲ್ ಇಲ್ಲೇ ಇದ್ದೆ ಅಂತ ಅಂದ್ಕೊಂಡವರು ಹೋಗಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ನನಗೆ ಐಡಿಯಾನೂ ಇಲ್ಲ, ಇಲ್ಲಿ ದೇವಸ್ಥಾನ ಬಗ್ಗೆನೂ ಗೊತ್ತಿರಲಿಲ್ಲ. ಅವ್ರು ಕರ್ಕೊಂಡು ಬಂದಮೇಲೆ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಅದು ಗುರುವಾರನೇ ಬಂದು ದರ್ಶನ ಆಗಿರೋದು ನನಗಿನ್ನೂ ಖುಷಿ ಆಯಿತು. ಅವ್ರು ಅಂದ್ಕೊಂಡಿದ್ದು ಇನ್ನೊಂದು ದೇವಸ್ಥಾನ ಇದೆ, ಅದು ರಾಘವೇಂದ್ರ ಸ್ವಾಮಿ ಅವ್ರದ್ದೇ. ಅದು ಬಂದು ಹೊನ್ನಾವರ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳಿ, ಅದು ಟಿ ವಿಲೆಲ್ಲ ನೋಡಿದ್ರಂತೆ. ಅದಕ್ಕೆ ಹೋಗಬೇಕು ಅಂತ ಅವ್ರು ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಹೋಗೋರು ತುಂಬ ಜನ ಇಲ್ಲಿಗೂ ಬರ್ತಾರಂತೆ, ಇಲ್ಲಿಂದ ಅಲ್ಲಿಗೂ ಹೋಗ್ತಾರಂತೆ. ಹೆಚ್ಚು ಕಮ್ಮಿ ಹತ್ರನೇ ಇದೆ ಎರಡೂ. ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇನ್ನೂ ಮಂತ್ರಾಲಯ ನೋಡಿಲ್ಲ. ಬಟ್ ನಮ್ಮ ಮನೆಯವರು ಎಲ್ಲರೂ ನೋಡಿದ್ದಾರೆ, ನನ್ನನ್ನು ಒಬ್ಬಳನ್ನ ಬಿಟ್ಟು. ಇದನ್ನ ನೋಡ್ಬಿಟ್ಟು ಅವ್ರು ಹೇಳಿದ್ರು ಸೇಮ್ ಮಂತ್ರಾಲಯ ಥರನೇ ಐತೆ ಅಲ್ವಾ ಅಂತ ಎಲ್ಲ ಮಾತಾಡ್ಕೊತಾ ಇದ್ರು. ಇಲ್ಲಿ ಬಂದು ದೇವರ ದರ್ಶನ ಎಲ್ಲ ಆದಮೇಲೆ ನಿಜವಾಗ್ಲೂ ನನಗೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಿ, ಮಠಕ್ಕೆಲ್ಲ ಹೋಗ್ತೀನಿ. ಬಟ್ ಏನೋ ಗೊತ್ತಿಲ್ಲ ನನಗೆ, ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಅನಿಸಿದಷ್ಟು ನನಗೆ ಅನಿಸ್ಲಿಲ್ಲ. ಇಲ್ಲ, ಸದ್ಯದಲ್ಲೇ ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಾಯರು ಯಾವಾಗ ಕರೆಸ್ಕೊತಾರೋ ಗೊತ್ತಿಲ್ಲ. ಇಲ್ಲಿಗೆ ಹೇಳ್ದೆ ಕೇಳ್ದೇ ನನಗೆ ಗೊತ್ತಿಲ್ಲದಂಗೆ ನನ್ನ ಕರೆಸ್ಕೊಂಡವ್ರು ಅಲ್ಲಿಗೂ ಕರೆಸ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ. ಆದಷ್ಟು ಬೇಗ ನಾನು ದೇವ್ರ ದರ್ಶನ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದ್ರೆ, ಅಷ್ಟು ಕ್ಲೀನಾಗಿದೆ. ಯಪ್ಪ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದು ತುಂಬ ಪವಾಡಗಳು ಕೂಡ ಆಗಿದೆಯಂತೆ. ಇಲ್ಲಿ ಬಂದಿರೋರು ಒಬ್ಬರು ಹೇಳಿದ್ರು, ಪಾಪ ಅವರೂ ಮಂತ್ರಾಲಯಕ್ಕೆಲ್ಲ ಹೋಗುವಾಗ ದುಡ್ಡು ಪರ್ಸು ಎಲ್ಲ ಕಳ್ಕೊಂಡು ಬರೀ 300 ರೂಪಾಯಿಲಿ ಮಂತ್ರಾಲಯ ಹೋಗ್ಬಿಟ್ಟು ಬಂದ್ರಂತೆ. ಅದೂ ಅಕ್ಕಪಕ್ಕದವ್ರು ಹಾಕಿ ದರ್ಶನ ಮಾಡ್ಕೊಂಡು ಬಂದ್ರಂತೆ. ಬಟ್ ಇಲ್ಲಿ ದೇವಸ್ಥಾನ ಎಲ್ಲ ಬಂದಮೇಲೆ ಅವ್ರಿಗೆ ತುಂಬ ಚೇಂಜಸ್ ಆಗಿದೆ ಅಂತ ಹೇಳಿದ್ರು. ಅವ್ರು ನಿಜ ಹೇಳುವಾಗ ಅವ್ರ ಮಾತಲ್ಲೇ ಗೊತ್ತಾಗ್ತಾಯಿತ್ತು ಅದು ನಿಜ ಅಂತ.
ಮುಗಿಸ್ಕೊಂಡು ನಾವು ಅವ್ರ ಹತ್ರನೇ ಕೇಳಿಕೊಂಡು ಇಲ್ಲಿ ಹೊನ್ನಾವರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿಗೆ ಬಂದ್ವಿ. ಅಲ್ಲಂತೂ ಹೆವಿ ರಶ್ಶು. ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಎಷ್ಟು ಜನ ಅಂತ ಹೇಳಿದ್ರೆ ನಿಜ ಖುಷಿಯಾಗುತ್ತೆ ನೋಡೋದಕ್ಕೆ. ಕಾಮಧೇನು ಕ್ಷೇತ್ರದಲ್ಲೂ ಅಷ್ಟೇ, ಅಲ್ಲಿ ತುಪ್ಪದ ದೀಪ ಹಚ್ಚುತ್ತಾರಂತೆ. 108 ದೀಪಗಳನ್ನ ಹಚ್ಚುತ್ತಾರಂತೆ. 108 ದೀಪ ಹಚ್ಚಿ ಅಂದರೆ 9 ವಾರ 7 ವಾರ 5 ವಾರ 7 ವಾರ ಇಲ್ಲಾಂದರೆ 9 ವಾರ 18 ವಾರ ಈ ಥರ ಹಚ್ಚುತ್ತಾರಂತೆ. ಏನಾದರೂ ಹರಕೆ ಸಂಕಲ್ಪಗಳಿದ್ದರೆ ಮಾಡಿಕೊಂಡು ಅಲ್ಲಿ ದೀಪನ ಹಚ್ಚಿದ್ರೆ ಆ ಸಂಕಲ್ಪ ಈಡೇರುತ್ತಂತೆ. ಮತ್ತು ಅಲ್ಲಿ ವಿಶೇಷತೆ ಏನಂದರೆ 108 ಸಲ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದಿರೋ ಅಂಥ ಬುಕ್ಗಳಿಂದನೇ ಅಲ್ಲಿ ರಾಘವೇಂದ್ರ ಸ್ವಾಮಿನ ಮಠನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಅದನ್ನು ಬೆಂಗಳೂರಿನ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ. ಪ್ರಸಿದ್ಧಿಯಾಗಿದೆ. ನೀವು ಇವಾಗ್ಲೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮಾಗಡಿ ರೋಡಲ್ಲಿರೋದು. ನೀವು ಒಂದ್ಸಲಿ ಹೋಗಿ ಬನ್ನಿ. ನೀವು ಅಲ್ಲಿ ಹೋದರೆ ಇಲ್ಲಿ ಹೊನ್ನಾವರದ್ದು ಮಂತ್ರಾಲಯನೂ ಹತ್ರನೇ. ಇಲ್ಲಿ ಆದರೂ ಫಸ್ಟ್ ಹೋಗ್ಬೋದು, ಅಲ್ಲಿ ಆದರೂ ಫಸ್ಟ್ ಹೋಗ್ಬೋದು. ಎರಡೂ ನಿಯರ್ ಇದೆ. ಹೋದವರು ಮಿಸ್ ಮಾಡ್ದೇ 2 ಕಡೆನೂ ಹೋಗಿ ಬನ್ನಿ. ನಾನು ಇದನ್ನು ಸ್ಟೇಟಸ್ ಹಾಕಿದ್ಮೇಲೂ ಕೂಡ ನನಗೆ ಮೆಸೇಜ್ ಮಾಡಿದ್ರು, ನೀವು ಹೋಗಿದ್ರಾ? ನಾನು ಹೋಗ್ತೀನಿ, ತುಂಬ ಒಳ್ಳೆಯದು, ಗುರುವಾರ ಹೋದರೆ ತುಂಬ ಒಳ್ಳೆಯದು ಅಂತ ಎಲ್ಲ ಮೆಸೇಜ್ ಮಾಡಿದರು. ನೋಡಿ, ನನಗೆ ಗೊತ್ತಿಲ್ಲದೇ ನಾನು ಈ ಪವಾಡ ಕ್ಷೇತ್ರಕ್ಕೆ ಬಂದಿದ್ದೀನಿ ಅಂದರೆ ಆ ರಾಯರು ಸದಾ ನನ್ನ ಜೊತೆಗೆ ಇರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಇಲ್ಲಿ ಫುಲ್ಲು ರಶ್ ಇತ್ತು. ಮತ್ತು ಇಲ್ಲಿ ಕಾಯಿನ ಕಟ್ತಾರಂತೆ ಸಂಕಲ್ಪ ಮಾಡಿ. ಒಂದು ಕಾಯಿಗೇನೋ 700 ರೂಪಾಯಿ ಅಂತ ಏನೋ ಹೇಳ್ತಾಯಿದ್ರು. ಬಟ್ ನಾವು ಯಾವುದೇ ಥರ ಏನೂ ಅಂದ್ಕೊಳ್ದೆ ಹೋಗಿರೋದ್ರಿಂದ ನಾವೇನೂ ಮಾಡಿಲ್ಲ. ಜಸ್ಟ್ ದೇವರ ದರ್ಶನ ಮಾಡ್ಕೊಂಬಂದು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅಲ್ಲಿ ಎಷ್ಟು ಕಾಯಿಗಳನ್ನ ಕಟ್ಟಿದ್ರು ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ, ವಿಡಿಯೋದಲ್ಲಿ ನೋಡ್ಬೋದು. ಅದರಲ್ಲಿ ಅವ್ರ ನೇಮು ಮತ್ತು ಡೇಟು ಎಲ್ಲ ಕೂಡ ಬರ್ದು ಕಟ್ಟಿದ್ರು. ನಾನು ಹಾಗೆ ಸುಮ್ಮನೆ ನೋಡಿದೆ. ತುಂಬ ಕಾಯಿ ಕಟ್ಟಿದ್ದಾರೆ. ಫುಲ್ಲು ದೇವಸ್ಥಾನ ಸುತ್ತ ಕಾಯಿ ಇದೆ. ಆ ಕಡೆನೂ ಕಾಯಿ ಕಟ್ಟಿದ್ದಾರೆ, ಈ ಕಡೆನೂ ಕಾಯಿ ಕಟ್ಟಿದ್ದಾರೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಇಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ 1 ವಾರ ಇಲ್ಲ 2 ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಂದ್ಸಲಿ ಯಾರಿಗಾರು ಸಂಕಲ್ಪ ಮಾಡಬೇಕು ಅನ್ನೋರು ನೀವು ಬಂದು ಮಾಡ್ಕೊಳ್ಳಿ. ನಾನು ಸಾಧ್ಯವಾದರೆ ಮತ್ತೆ ಹೋಗ್ತೀನಿ. ತುಂಬ ದೂರ ಇದೆ. ಅಲ್ಲಿ ಓನ್ ವೆಹಿಕಲಲ್ಲಿ ಆರಾಮಾಗಿ ಹೋಗ್ಬೋದು. ಬಸ್ಸು ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅನಿಸುತ್ತೆ. ಅಲ್ಲಿ ಮಾಗಡಿ ನಿಯರ್ ಇರೋರಿಗೆ ಬೇಕಾದರೆ ಹೋಗ್ಬೋದು. ನಾವು ಈ ಕಡೆ ಬನಶಂಕರಿ ತ್ಯಾಗರಾಜ ಬಸವನಗುಡಿ ಸೈಡ್ ನಾವಿರೋದು. ಸೊ ನಮಗೆ ಹೆವಿ ದೂರ ಅಂತ ಅನಿಸ್ತು. ಬಟ್ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ದೇವರ ದರ್ಶನ ಮಾಡಲೇಬೇಕು ಅಂತ ನಮ್ಮ ಇಚ್ಛೆ ಇದ್ದರೆ ನಾವು ಯಾವ ವೆಹಿಕಲ್ ಆದರೂ ಹೋಗ್ತೀವಿ. ಅದಂತೂ ನಿಜ. ಇಲ್ಲ ರಾಯರ ಇಚ್ಛೆ ಇತ್ತು ಅಂತ ಅಂದರೆ ನೀವು ಕೂಡ ಹೆಂಗಾದ್ರೂ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದರೂ ರಾಯರದ ಕೃಪೆ ಇದ್ದಾಗ ದರ್ಶನನ ನಾವು ಪಡ್ಕೊತೀವಿ. ಯಾಕಂದರೆ ಎಷ್ಟೊಂದು ಜನ ಹೋಗಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಯಾರಿಗೂ ಹೋಗೋಕ್ಕೆ ಆಗಿರಲ್ಲ. ಯಾಕಂದರೆ ರಾಯರು ಕೃಪೆ ತೋರಿಸ್ಬೇಕಲ್ವ. ಅವ್ರನ್ನ ದರ್ಶನ ಮಾಡಬೇಕಂದ್ರೆ ಅವ್ರ ಕೃಪೆ ನಮ್ಮ ಮೇಲೆ ಇರಬೇಕು. ಸೊ ಅಂಥ ಕೃಪೆ ನನಗಾಗಿದೆ. ನಿಜಕ್ಕೂ ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಕ್ಷೇತ್ರಕ್ಕೆ ನನ್ನ ಕರೆಸ್ಕೊಂಡು ಅವ್ರ ದರ್ಶನನ ನನಗೆ ಕೊಟ್ಟಿದ್ದಕ್ಕೆ. ಗುರು ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ಅದಾದಮೇಲೆ ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ. ನಾನು 3 ರೌಂಡ್ ಬಂದೆ, ಕೈ ಮುಗಿದೆ. ಒಂದು ಕಡೆ ಕೂತ್ಕೊಂಡು ಅಕ್ಷತೆ ಎಸ್ಕೊಂಡು ರಾಯರನ್ನ ನೆನೆಸ್ಕೊಂಡೆ, ಒಳ್ಳೇದು ಮಾಡು ತಂದೆ ಅಂತ ಹೇಳಿ. ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಇಲ್ಲಿ ನಾವು ಬಂದಾಗ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಇತ್ತು. ಏನೂ ಇಲ್ಲ, ಅವರೇ ಮಾಡಿ ಇಟ್ಟಿರ್ತಾರೆ. ನಾವು ತಟ್ಟೆಗೆ ಹಾಕ್ಕೊಂಡು ತಿಂದ್ಬಿಟ್ಟು ತಟ್ಟೆ ಕ್ಲೀನಾಗಿ ತೊಳೆದಿಟ್ಬಿಟ್ಟು ಬರೋದಷ್ಟೇ. ನೋಡಿ, ಇದೇನೇ ಇದು ಕಾಮಧೇನು ಕ್ಷೇತ್ರದ್ದು. ಇದೇನೇ ಬುಕ್ಕಿಂದ ಕಟ್ಟಿರೋ ಮಂತ್ರಾಲಯ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಬೇಕಾದರೆ ನೀವು ವಿಡಿಯೋಸಲ್ಲಿ ಚೆಕ್ ಮಾಡಿ ದೇವ್ರ ಪವಾಡ ಎಂಥದ್ದು ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.